ರಾಜ್ಯ ರಾಜಕಾರಣದಲ್ಲಿ ಸುದ್ದಿ ಸದ್ದು ಗದ್ದಲ ಎಲ್ಲದಕ್ಕೂ ಕೂಡ ಕಾರಣ ಆಗಿರೋದು ಹನಿ ಟ್ರ್ಯಾಪ್ ಕಹಾನಿ. ರಾಜಣ್ಣನವರು ಯಾವಾಗ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ರಾಜಣ್ಣ ಪುತ್ರ ರಾಜೇಂದ್ರ MLC ರಾಜೇಂದ್ರಗೂ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅನ್ನೋದನ್ನ, ಆ ರೀತಿ ಪ್ರಯತ್ನ ಆಗಿತ್ತು ಅನ್ನೋದನ್ನ ಅವರೇ ಹೇಳಿದ್ರು. ಈಗ ದೊಡ್ಡ ಮಟ್ಟದಲ್ಲಿ ಇದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. CM ಭೇಟಿಗೂ ಮುನ್ನ ರಾಜಣ್ಣ ಪುತ್ರ ರಾಜೇಂದ್ರ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈ ಹನಿ ಟ್ರ್ಯಾಪ್ ಹಿಂದೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಯಾರವರು ದೊಡ್ಡವರು, ಯಾರ್ಯಾರು ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ರೋ ಅವರ ದಾಖಲೆ ನಮ್ಮ ಬಳಿ ಇದೆ. CM ಮುಂದೆ ಮಾಹಿತಿಯನ್ನ ಕೊಡ್ತೀನಿ. ಈ ಸ್ಫೋಟಕ ಹೇಳಿಕೆಯನ್ನ ರಾಜಣ್ಣ ಪುತ್ರ MLC ರಾಜೇಂದ್ರ ಹೇಳಿದ್ದಾರೆ. ಯಾರವರು ದೊಡ್ಡವರು ಅನ್ನೋದೇ ಈಗಿರುವಂತ ಪ್ರಶ್ನಾರ್ಥಕ. ಈ ಜನ ಬೆಂಬಲ ತೋರಿಸ್ತಿರೋ ಏನ್ ಬೇಕಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡೋಣ. ಅದೇ ಯಾಕಂದ್ರೆ ಓಟ್ ಹಾಕೋರು ನೀವು. ಆದ್ರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನ್ ಖುಷಿ ಸಿಗುತ್ತೆ? ನಾಳೆ ಬೆಳಿಗ್ಗೆ ನಿಮ್ಮ ಮನೇಲೂ ನಿಮ್ಗೂ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಸೊ ನೀವು ನಿಮ್ಮ ಮನೇಲಿ ನೋಡ್ಬೇಕಲ್ಲ, ಯಾರು ಮಾಡಿಸ್ತಾ ಇರೋವಂಥ ವ್ಯಕ್ತಿಗಳು ಇರ್ಬೋದು. ಇವತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ಸೊ ಅದರಿಂದ ನಾನು ಈ ವಿಚಾರವನ್ನು ನಾನು ಕಳೆದ 2 ದಿವಸದಿಂದ ನಾನೇನು ಮೀಡಿಯಾದಲ್ಲಿ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ನಾನು ನೆನ್ನೆ ಸಂಜೆ ಮುಖ್ಯಮಂತ್ರಿಗಳು ನೋಡಬೇಕಿತ್ತು. ಸಂಜೆ 5:30ಗೆ ಮನೆಗೆ ಬರೋಕ್ಕೆ ಹೇಳಿದರು. ಆದರೆ ನಮ್ಮಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಪಾಸ್ ಇತ್ತು. ಬಿಲ್ ಪಾಸ್ ಆದಾಗ ರಾತ್ರಿ 8:30 ಆಯಿತು. ಸೊ ಇವತ್ತು 6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯನ್ನು ಟೈಮ್ ಕೊಟ್ಟಿದ್ದಾರೆ ನನಗೆ. ನಾನು ಸಂಜೆ 6 ಗಂಟೆಗೆ ಹೋಗಿ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ. ನಾನು ಮಾಹಿತಿ ಇಲ್ದಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡೋವಂಥ ವ್ಯಕ್ತಿ ಅಲ್ಲ. ಯಾರು ಏನು ಮಾಡಿದ್ದಾರೆ, ನನ್ನ ಮೇಲೆ ಯಾವ ರೀತಿ ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ರಾಜಣ್ಣ ಪುತ್ರ ರಾಜೇಂದ್ರ ಈಗ ದೊಡ್ಡ ದೊಡ್ಡವ್ರು ಇದ್ದಾರೆ ಅಂತ ಹೇಳಿದ್ದಾರೆ. ಆ ದೊಡ್ಡ ದೊಡ್ಡವ್ರು ಯಾರು ಅಂತೇಳಿ CMಗೆ ಏನಾದರೂ ಕಂಪ್ಲೇಂಟ್ ಮಾಡ್ತಾರಾ? ಇವತ್ತೇ ಏನಾದರೂ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರಾ? ಏನಿದೆ ಹೆಚ್ಚಿನ ಮಾಹಿತಿ ವಿಜಯ್? ರಂಜಿತ್, ಇದು ಹನಿ ಟ್ರ್ಯಾಪ್ ಪ್ರಕರಣ ಖುದ್ದು ಸಚಿವರು ಹೇಳಿರುವಂತ ಹಿನ್ನೆಲೆಯಲ್ಲಿ ಸಚಿವರು ಹೇಳಿದ ಅದು 48 ಜನ ಅಂತ ಹೇಳಿರುವಂತದ್ದು. ಕೇಂದ್ರದ ನಾಯಕರ ಹೆಸರು ಹೇಳಿದ್ದಾರೆ, ಮತ್ತೊಂದ್ ಕಡೆ ಒಂದಷ್ಟು ಜನ ಪ್ರಮುಖರ ಇದ್ದಾರೆ ಅಂತ ಹೇಳಿದ್ದಾರೆ. ಯಾರ ಹೆಸರು ಅಂತ ಹೇಳಿಲ್ಲ. ಮತ್ತೆ ಪ್ರತಿಪಕ್ಷಗಳು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ. ಇದರ ಅರ್ಥ ದೊಡ್ಡ ದೊಡ್ಡವರ ಹನಿ ಟ್ರ್ಯಾಪ್ ಆಗಿದೆ ಅಂತ ಖುದ್ದು ರಾಜಣ್ಣ ಅವರು ಹೇಳಿರುವಂತದ್ದು. ಮತ್ತು ಪುರಾವೆ ಇದೆ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಸುಖಾಸುಮ್ಮನ ಅವರು ಆರೋಪ ಮಾಡಿರಲಿಲ್ಲ. ನಮಗೆ ಬಂದ ಮಾಹಿತಿ ಪ್ರಕಾರ ಯಾರು ರಾಜಣ್ಣ ವಿರುದ್ಧ ಹನಿ ಟ್ರ್ಯಾಪ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು ಅವರನ್ನ ಹಿಡಿದು ಸಂಪೂರ್ಣವಾಗಿ ಅನೌಪಚಾರಿಕ ತನಿಖೆ ಮಾಡಿ ಏನು ಬಾಯಿ ಬಿಡಿಸಿರುವಂತದ್ದು. ಆ ಸಂಪೂರ್ಣ ವಿಡಿಯೋ ಈಗ ರಾಜಣ್ಣ ಬಳಿ ಇರುತ್ತು. ಅವರು ಈ ಹಿಂದೆ ಯಾರಿದ್ದಾರೆ ಅನ್ನೋ ಸಂಬಂಧಪಟ್ಟಂತ ಅವ್ರು ಹೇಳಿದ್ದಾರೆ. ಜೊತೆಗೆ ಅವರ ಇದ್ದಂತ ಮಾಹಿತಿ ಮತ್ತು ಅವರ ಫೋನಲ್ಲಿದ್ದಂತ ಒಂದಷ್ಟು ಇವೆಲ್ಲವೂ ಕೂಡ ಸಂಗ್ರಹಿಸಿ ಬಹುತೇಕವಾಗಿ ರಾಜಣ್ಣ ಅವರಿಗೆ 48 ಜನ ಇದ್ದಾರೆ ಅಂತ ಹೇಳಿರ್ಬೋದು ಅನ್ನೋದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುತ್ತೆ. ಪ್ರಶ್ನೆ ಉದ್ಭವವಿರುತ್ತದೆ, ಯಾವಾಗ ತನಿಖೆಗೆ ಯಾವಾಗ ದೂರನಾದಷ್ಟು ಯಾವ ತನಿಖೆಗೆ ಆದೇಶ ಮತ್ತು ಸರ್ಕಾರ ಅನ್ನೋದು ಈಗ ಸದ್ಯದ ಕುತೂಹಲದ ಜೊತೆಗೆ ಅತಿ ದೊಡ್ಡ ಮಹತ್ವದ ಪ್ರಶ್ನೆ ಆಗಿರುವಂತದ್ದು. ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ರಾಜಕಾರಣದಲ್ಲಿ ಸುದ್ದಿ ಸದ್ದು ಗದ್ದಲ ಎಲ್ಲದಕ್ಕೂ ಕೂಡ ಕಾರಣ ಆಗಿರೋದು ಹನಿ ಟ್ರ್ಯಾಪ್ ಕಹಾನಿ. ರಾಜಣ್ಣನವರು ಯಾವಾಗ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ರಾಜಣ್ಣ ಪುತ್ರ ರಾಜೇಂದ್ರ MLC ರಾಜೇಂದ್ರಗೂ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅನ್ನೋದನ್ನ, ಆ ರೀತಿ ಪ್ರಯತ್ನ ಆಗಿತ್ತು ಅನ್ನೋದನ್ನ ಅವರೇ ಹೇಳಿದ್ರು. ಈಗ ದೊಡ್ಡ ಮಟ್ಟದಲ್ಲಿ ಇದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. CM ಭೇಟಿಗೂ ಮುನ್ನ ರಾಜಣ್ಣ ಪುತ್ರ ರಾಜೇಂದ್ರ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈ ಹನಿ ಟ್ರ್ಯಾಪ್ ಹಿಂದೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಯಾರವರು ದೊಡ್ಡವರು, ಯಾರ್ಯಾರು ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ರೋ ಅವರ ದಾಖಲೆ ನಮ್ಮ ಬಳಿ ಇದೆ. CM ಮುಂದೆ ಮಾಹಿತಿಯನ್ನ ಕೊಡ್ತೀನಿ. ಈ ಸ್ಫೋಟಕ ಹೇಳಿಕೆಯನ್ನ ರಾಜಣ್ಣ ಪುತ್ರ MLC ರಾಜೇಂದ್ರ ಹೇಳಿದ್ದಾರೆ. ಯಾರವರು ದೊಡ್ಡವರು ಅನ್ನೋದೇ ಈಗಿರುವಂತ ಪ್ರಶ್ನಾರ್ಥಕ. ಈ ಜನ ಬೆಂಬಲ ತೋರಿಸ್ತಿರೋ ಏನ್ ಬೇಕಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡೋಣ. ಅದೇ ಯಾಕಂದ್ರೆ ಓಟ್ ಹಾಕೋರು ನೀವು. ಆದ್ರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನ್ ಖುಷಿ ಸಿಗುತ್ತೆ? ನಾಳೆ ಬೆಳಿಗ್ಗೆ ನಿಮ್ಮ ಮನೇಲೂ ನಿಮ್ಗೂ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಸೊ ನೀವು ನಿಮ್ಮ ಮನೇಲಿ ನೋಡ್ಬೇಕಲ್ಲ, ಯಾರು ಮಾಡಿಸ್ತಾ ಇರೋವಂಥ ವ್ಯಕ್ತಿಗಳು ಇರ್ಬೋದು. ಇವತ್ತು ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ಸೊ ಅದರಿಂದ ನಾನು ಈ ವಿಚಾರವನ್ನು ನಾನು ಕಳೆದ 2 ದಿವಸದಿಂದ ನಾನೇನು ಮೀಡಿಯಾದಲ್ಲಿ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ.
ನಾನು ನೆನ್ನೆ ಸಂಜೆ ಮುಖ್ಯಮಂತ್ರಿಗಳು ನೋಡಬೇಕಿತ್ತು. ಸಂಜೆ 5:30ಗೆ ಮನೆಗೆ ಬರೋಕ್ಕೆ ಹೇಳಿದರು. ಆದರೆ ನಮ್ಮಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಪಾಸ್ ಇತ್ತು. ಬಿಲ್ ಪಾಸ್ ಆದಾಗ ರಾತ್ರಿ 8:30 ಆಯಿತು. ಸೊ ಇವತ್ತು 6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯನ್ನು ಟೈಮ್ ಕೊಟ್ಟಿದ್ದಾರೆ ನನಗೆ. ನಾನು ಸಂಜೆ 6 ಗಂಟೆಗೆ ಹೋಗಿ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ. ನಾನು ಮಾಹಿತಿ ಇಲ್ದಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡೋವಂಥ ವ್ಯಕ್ತಿ ಅಲ್ಲ. ಯಾರು ಏನು ಮಾಡಿದ್ದಾರೆ, ನನ್ನ ಮೇಲೆ ಯಾವ ರೀತಿ ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ರಾಜಣ್ಣ ಪುತ್ರ ರಾಜೇಂದ್ರ ಈಗ ದೊಡ್ಡವ್ರು ಇದ್ದಾರೆ ಅಂತ ಹೇಳಿದ್ದಾರೆ. ಆ ದೊಡ್ಡವ್ರು ಯಾರು ಅಂತೇಳಿ CMಗೆ ಏನಾದರೂ ಕಂಪ್ಲೇಂಟ್ ಮಾಡ್ತಾರಾ? ಇವತ್ತೇ ಏನಾದರೂ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರಾ? ಏನಿದೆ ಹೆಚ್ಚಿನ ಮಾಹಿತಿ ವಿಜಯ್? ರಂಜಿತ್, ಇದು ಹನಿ ಟ್ರಾಪ್ ಪ್ರಕರಣ ಖುದ್ದು ಸಚಿವರು ಹೇಳಿರುವಂತ ಹಿನ್ನೆಲೆಯಲ್ಲಿ ಸಚಿವರು ಹೇಳಿದ ಅದು 48 ಜನ ಅಂತ ಹೇಳಿರುವಂತದ್ದು. ಕೇಂದ್ರದ ನಾಯಕರ ಹೆಸರು ಹೇಳಿದ್ದಾರೆ, ಮತ್ತೊಂದ್ ಕಡೆ ಒಂದಷ್ಟು ಜನ ಪ್ರಮುಖರ ಇದ್ದಾರೆ ಅಂತ ಹೇಳಿದ್ದಾರೆ. ಯಾರ ಹೆಸರು ಅಂತ ಹೇಳಿಲ್ಲ. ಮತ್ತೆ ಪ್ರತಿಪಕ್ಷಗಳು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ. ಇದರ ಅರ್ಥ ದೊಡ್ಡವರ ಹನಿ ಟ್ರ್ಯಾಪ್ ಆಗಿದೆ ಅಂತ ಖುದ್ದು ರಾಜಣ್ಣ ಅವರು ಹೇಳಿರುವಂತದ್ದು. ಮತ್ತು ಪುರಾವೆ ಇದೆ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಸುಖಾಸುಮ್ನ ಅವರು ಆರೋಪ ಮಾಡಿರಲಿಲ್ಲ. ನಮಗೆ ಬಂದ ಮಾಹಿತಿ ಪ್ರಕಾರ ಯಾರು ರಾಜಣ್ಣ ವಿರುದ್ಧ ಹನಿ ಟ್ರಾಪ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು ಅವರನ್ನ ಹಿಡಿದು ಸಂಪೂರ್ಣವಾಗಿ ಅನೌಪಚಾರಿಕ ತನಿಖೆ ಮಾಡಿ ಏನು ಬಾಯಿ ಬಿಡಿಸಿರುವಂತದ್ದು. ಆ ಸಂಪೂರ್ಣ ವಿಡಿಯೋ ಈಗ ರಾಜಣ್ಣ ಬಳಿ ಇರುತ್ತು. ಅವರು ಈ ಹಿಂದೆ ಯಾರಿದ್ದಾರೆ ಅನ್ನೋ ಸಂಬಂಧಪಟ್ಟಂತ ಅವ್ರು ಹೇಳಿದ್ದಾರೆ. ಜೊತೆಗೆ ಅವರ ಇದ್ದಂತ ಮಾಹಿತಿ ಮತ್ತು ಅವರ ಫೋನಲ್ಲಿದ್ದಂತ ಒಂದಷ್ಟು ಇವೆಲ್ಲವೂ ಕೂಡ ಸಂಗ್ರಹಿಸಿ ಬಹುತೇಕವಾಗಿ ರಾಜ್ಯದವರು 48 ಜನ ಇದ್ದಾರೆ ಅಂತ ಹೇಳಿರ್ಬೋದು ಅನ್ನೋದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುತ್ತೆ. ಪ್ರಶ್ನೆ ಇರುತ್ತದೆ, ಯಾವಾಗ ತನಿಖೆಗೆ ಯಾವಾಗ ದೂರನಾದಷ್ಟು ಯಾವ ತನಿಖೆಗೆ ಆದೇಶ ಮತ್ತು ಸರ್ಕಾರ ಅನ್ನೋದು ಈಗ ಸದ್ಯದ ಕುತೂಹಲದ ಜೊತೆಗೆ ಅತಿ ದೊಡ್ಡ ಮಹತ್ವದ ಪ್ರಶ್ನೆ ಆಗಿರುವಂತದ್ದು. ಓಕೆ ವಿಜಯ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ರಾಜಕಾರಣದಲ್ಲಿ ಸುದ್ದಿ, ಸದ್ದು, ಗದ್ದಲ ಎಲ್ಲದಕ್ಕೂ ಕೂಡ ಕಾರಣ ಆಗಿರೋದು ಹನಿ ಟ್ರ್ಯಾಪ್ ಕಹಾನಿ. ರಾಜಣ್ಣನವರು ಯಾವಾಗ ಹನಿ ಟ್ರ್ಯಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ರಾಜಣ್ಣ ಪುತ್ರ ರಾಜೇಂದ್ರ MLC ರಾಜೇಂದ್ರಗೂ ಕೂಡ ಹನಿ ಟ್ರ್ಯಾಪ್ ಆಗಿದೆ ಅನ್ನೋದನ್ನ, ಆ ರೀತಿ ಪ್ರಯತ್ನ ಆಗಿತ್ತು ಅನ್ನೋದನ್ನ ಅವರೇ ಹೇಳಿದ್ರು. ಈಗ ದೊಡ್ಡ ಮಟ್ಟದಲ್ಲಿ ಇದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. CM ಭೇಟಿಗೂ ಮುನ್ನ ರಾಜಣ್ಣ ಪುತ್ರ ರಾಜೇಂದ್ರ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈ ಹನಿ ಟ್ರ್ಯಾಪ್ ಹಿಂದೆ ಬಹಳ ದೊಡ್ಡ ವ್ಯಕ್ತಿಗಳಿದ್ದಾರೆ. ಯಾರವರು ದೊಡ್ಡವರು, ಯಾರ್ಯಾರು ಹನಿ ಟ್ರ್ಯಾಪ್ ಮಾಡಲು ಯತ್ನಿಸಿದ್ರೋ ಅವರ ದಾಖಲೆ ನಮ್ಮ ಬಳಿ ಇದೆ. CM ಮುಂದೆ ಮಾಹಿತಿಯನ್ನ ಕೊಡ್ತೀನಿ. ಈ ಸ್ಫೋಟಕ ಹೇಳಿಕೆಯನ್ನ ರಾಜಣ್ಣ ಪುತ್ರ MLC ರಾಜೇಂದ್ರ ಹೇಳಿದ್ದಾರೆ. ಯಾರವರು ದೊಡ್ಡವರು ಅನ್ನೋದೇ ಈಗಿರುವಂತ ಪ್ರಶ್ನಾರ್ಥಕ. ಈ ಜನ ಬೆಂಬಲ ತೋರಿಸ್ತಿರೋ ಏನ್ ಬೇಕಾದ್ರೂ ಮಾಡಿ ಅದಕ್ಕೆ ಉತ್ತರ ಕೊಡೋಣ. ಅದೇ ಯಾಕಂದ್ರೆ ಓಟ್ ಹಾಕೋರು ನೀವು. ಆದ್ರೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನ್ ಖುಷಿ ಸಿಗುತ್ತೆ? ನಾಳೆ ಬೆಳಿಗ್ಗೆ ನಿಮ್ಮ ಮನೇಲೂ ನಿಮ್ಗೂ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ಸೊ ನೀವು ನಿಮ್ಮ ಮನೇಲಿ ನೋಡ್ಬೇಕಲ್ಲ, ಯಾರು ಮಾಡಿಸ್ತಾ ಇರೋವಂಥ ವ್ಯಕ್ತಿಗಳು ಇರ್ಬೋದು. ಇವತ್ತು ಭಾಳ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ. ರಾಜಣ್ಣವ್ರನ್ನೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಭಾಳ ಪ್ರಯತ್ನ ಮಾಡಿದ್ರು, ನನ್ನ ಮೇಲೂ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ. ಸೊ ಅದರಿಂದ ನಾನು ಈ ವಿಚಾರವನ್ನು ನಾನು ಕಳೆದ 2 ದಿವಸದಿಂದ ನಾನೇನು ಮೀಡಿಯಾದಲ್ಲಿ ನಾನು ಮಾತಾಡಿದ ನಂತರ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದ್ದೀನಿ. ನಾನು ನೆನ್ನೆ ಸಂಜೆ ಮುಖ್ಯಮಂತ್ರಿಗಳು ನೋಡಬೇಕಿತ್ತು. ಸಂಜೆ 5:30ಗೆ ಮನೆಗೆ ಬರೋಕ್ಕೆ ಹೇಳಿದರು. ಆದರೆ ನಮ್ಮಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಬಿಲ್ ಪಾಸ್ ಇತ್ತು. ಬಿಲ್ ಪಾಸ್ ಆದಾಗ ರಾತ್ರಿ 8:30 ಆಯಿತು. ಸೊ ಇವತ್ತು 6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯನ್ನು ಟೈಮ್ ಕೊಟ್ಟಿದ್ದಾರೆ ನನಗೆ. ನಾನು ಸಂಜೆ 6 ಗಂಟೆಗೆ ಹೋಗಿ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ ಮತ್ತು ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ. ನಾನು ಮಾಹಿತಿ ಇಲ್ದಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡೋವಂಥ ವ್ಯಕ್ತಿ ಅಲ್ಲ. ಯಾರು ಏನು ಮಾಡಿದ್ದಾರೆ, ನನ್ನ ಮೇಲೆ ಯಾವ ರೀತಿ ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದು ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ರಾಜಣ್ಣ ಪುತ್ರ ರಾಜೇಂದ್ರ ಈಗ ದೊಡ್ಡವ್ರು ಇದ್ದಾರೆ ಅಂತ ಹೇಳಿದ್ದಾರೆ. ಆ ದೊಡ್ಡವ್ರು ಯಾರು ಅಂತೇಳಿ CMಗೆ ಏನಾದರೂ ಕಂಪ್ಲೇಂಟ್ ಮಾಡ್ತಾರಾ? ಇವತ್ತೇ ಏನಾದರೂ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾರಾ? ಏನಿದೆ ಹೆಚ್ಚಿನ ಮಾಹಿತಿ ವಿಜಯ್? ರಂಜಿತ್, ಇದು